ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮಸ್ಕಾರ ಎಲ್ರಿಗೂ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಹೆಸರು ಬಂದುಬಿಟ್ಟು ಮೈದಾನ್ ಅಂತ. ಇದು ಇಂಡಿಯನ್ ಫುಟ್ಬಾಲ್ ಟೀಮ್ ಬಗ್ಗೆ ಇದೆ. ಇದು 1952 ಸಮ್ಮರ್ ಒಲಿಂಪಿಕ್ಸ್ ಆದ ಘಟನೆ. ಏನಂದರೆ ಫ್ಯಾಕ್ಟು ಕಳೆದ 64 ವರ್ಷದಿಂದ ಇಲ್ಲಿವರೆಗೂ ಒಲಿಂಪಿಕಲ್ಲಿ ಫುಟ್ಬಾಲು ಒಂದೇ ಸಾರಿ ಗೆದ್ದಿದ್ದು, ಅದು 1952 ಅಲ್ಲಿ. ಇದು ಕಥಾನಾಯಕ ಬಂದುಬಿಟ್ಟು ಅಜಯ್ ದೇವಗನ್. ಮೂವಿಯಲ್ಲಿ ಇವ್ರ ಹೆಸರು ಬಂದುಬಿಟ್ಟು ರಹೀಮ್ ಅಂತ. ಇವರು ಮೂವಿಯಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ, ಇಂಡಿಯನ್ ಫುಟ್ಬಾಲ್ ಟೀಮ್ಗೆ ಕೋಚ್ ಆಗಿರ್ತಾರೆ. ಇವರು ಒಂದು ಟೀಮ್ ರೆಡಿ ಮಾಡ್ತಾರೆ. ಆ ಟೀಮ್ ಕರ್ಕೊಂಡು ಹೋಗಿ ಆಸ್ಟ್ರೇಲಿಯಾ ಜೊತೆ ಒಂದು ಫಸ್ಟ್ ಮ್ಯಾಚು ಆಸ್ಟ್ರೇಲಿಯಾ ಜೊತೆ ವಿನ್ ಆಗ್ತಾರೆ. ವಿನ್ ಆದಮೇಲೆ ಬರ್ತಾರೆ. ಅಪೋಸಿಟ್ ಟೀಮು ಆಸ್ಟ್ರೇಲಿಯಾದವ್ರು ಏನಂತಾರೆ ಅಂದರೆ, ನೀವು ಫ್ಲೂಕಲ್ಲಿ ಗೆದ್ದಿದ್ದೀರಾ, ಅದೃಷ್ಟದಿಂದ ಗೆದ್ದಿದ್ದೀರಾ, ನಿಮ್ಗೆ ಯಾವುದೇ ಎಬಿಲಿಟಿ ಇಲ್ಲ, ಹಾರ್ಡ್ ವರ್ಕು ಡೆಡಿಕೇಶನಿಂದ ಗೆದ್ದಿಲ್ಲ ಅಂತ ಇವ್ರಿಗೆ ತುಂಬ ಅಸಹ್ಯ ಮಾಡ್ತಾರೆ. ಅಲ್ಲಿಂದ ರಹೀಮ್ ಸರ್ ಹೇಳ್ತಾರೆ, ನಿಮಗೆ ನಾವು ಫ್ಲೂಕಲ್ಲಿ ಗೆದ್ದಿದ್ರೆ ನಿಮಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ, ರೀಮ್ಯಾಚ್ ಆಡಿ ನಮ್ಮ ಎಬಿಲಿಟಿ ಏನಂತ ತೋರಿಸ್ತೀವಿ ಅಂತ ಅವರಿಗೆ ಟಾಂಗ್ ಕೊಡ್ತಾರೆ. ಅಲ್ಲಿಂದ ರಹೀಮ್ ಸರ್ ಎದ್ದು ಫೆಡ್ರೇಷನ್ ಟೀಮ್ ಮ್ಯಾನೇಜ್ಮೆಂಟ್ಗೆ ಬರ್ತಾರೆ. ಅಲ್ಲಿ ಬಂದಾಗ ಫೆಡರೇಷನ್ ಟೀಮ್ ಮ್ಯಾನೇಜ್ಮೆಂಟದವರು ಎಲ್ಲರೂ ಹೇಳ್ತಾರೆ, ನೀವು ಇಂಡಿಯಾದ ಟೀಮ್ ಕೋಚ್ಗೆ ಸರಿಯಾದ ವ್ಯಕ್ತಿ ಅಲ್ಲ, ನಿಮ್ಮನ್ನು ಕೆಳಗೆ ಇಳಿಸ್ತೀವಿ ಅಂತ ತುಂಬ ಅಸಹ್ಯ ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ. ಆವಾಗ ಇಲ್ಲ, ನಮಗೆ ಎಬಿಲಿಟಿ ಇದೆ, ನಾನು ನೆಕ್ಸ್ಟ್ ಬರೋ ಒಲಿಂಪಿಕಲ್ಲಿ ಖಂಡಿತ ನಾನು ಇಂಡಿಯಾ ಟೀಮನ್ನು ಗೆಲ್ಲಿಸ್ತೀನಿ, ಇಂಡಿಯನ್ ಹೆಸರು ತೊಗೊಂಡು ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲ, ನೀವು ಸರಿಯಾದ ವ್ಯಕ್ತಿ ಅಲ್ಲ ಅಂತ ಇವ್ರನ್ನ ಟರ್ಮಿನೇಷನ್ ಮಾಡ್ತಾರೆ. ಇವ್ರು ಅಲ್ಲಿಂದ ಹೋಗ್ತಾರೆ. ಅದಾದಮೇಲೆ ಮತ್ತೆ ಇವರು ವಾಪಸ್ ತಮ್ಮ ಊರಿಗೆ ಬರ್ತಾರೆ. ಬಂದಮೇಲೆ ಇಲ್ಲ, ನಾನು ಅವರು ಹೆಂಡತಿ ಜೊತೆ ಹೇಳ್ತಾರೆ, ನಾನು ಇಂಡಿಯನ್ ಟೀಮ್ ಫುಟ್ಬಾಲ್ ಕೋಚ್ ಟೀಮಿಂದ ನಾನು ಟರ್ಮಿನೇಷನ್ ಆಗಿದ್ದೀನಿ, ನನ್ನನ್ನು ತೆಗೆದು ಹಾಕಿದ್ದಾರೆ ಅಂತ ಅವ್ರ ಮನೇಲಿ ಹೇಳ್ಕೊತಾರೆ. ಅವ್ರು ಚಿಂತೆ ಮಾಡ್ತಿರ್ತಾರೆ, ನೆಕ್ಸ್ಟ್ ನಾವು ಚೆನ್ನಾಗಿರೋ ಟೀಮನ್ನ ನಾನು ಬಿಲ್ಡ್ ಮಾಡಿಬಿಟ್ಟು ನಾನು ರೆಸ್ಪಾನ್ಸಿಬಿಲಿಟಿ ನಾನು ತೊಗೋಬೇಕಂತ. ಅದಾದಮೇಲೆ ಅವ್ರ ಹಳ್ಳಿಯಲ್ಲಿ ತುಂಬ ಜನರು ಹುಡುಗರು ನೋಡ್ತಾರೆ, ತುಂಬ ಆ್ಯಕ್ಟಿವ್ ಇರೋ ಫುಟ್ಬಾಲ್ ಆಡ್ತಾರೆ, ಸಾಮಾನ್ಯ ವ್ಯಕ್ತಿಗಳನ್ನ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಹೀಗೆ ಭಾರತದ ತುಂಬ ಸ್ಟೇಟ್ಗಳಿಂದ ಕೆಲವೊಂದು ಹುಡುಗರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಟೀಮ್ ಮ್ಯಾನೇಜ್ಮೆಂಟ್ಗೆ ಬರ್ತಾರೆ. ನಾನು ಒಂದು ಟೀಮ್ ಕಟ್ಟಿದ್ದೀನಿ, ಈ ಟೀಮಲ್ಲಿ ತುಂಬ ಎಬಿಲಿಟಿ ಇದ್ದಾರೆ, ಈ ಟೀಮಿಂದ ನಮ್ಮ ನೆಕ್ಸ್ಟ್ ಬರೋ ಒಲಿಂಪಿಕಲ್ಲಿ ಇಂಡಿಯಾನ ವಿನ್ ಮಾಡ್ಕೊಂಬರ್ತೀವಿ, ನಾವು ಕಪ್ ತೊಗೊಂಬರ್ತೀವಿ ಅಂತ ಹೇಳ್ತಾರೆ. ಅವ್ರು ಯಾರೂ ನಂಬಕ್ಕೆ ಸಾಧ್ಯ ಇರೋಲ್ಲ. ಮತ್ತು ಇವ್ರನ್ನ ಪ್ರಮೋಟ್ ಮಾಡ್ತಾರೆ. ಇವ್ರು ಕೊಟ್ಟಿರೋ ಮಾತು ಅವ್ರು ಯಾರೂ ಒಪ್ಪಂದ ಮಾಡಲ್ಲ ಟೀಮ್ ಮ್ಯಾನೇಜ್ಮೆಂಟ್ಗಳು. ಇದಾದಮೇಲೆ ತುಂಬ ಇವ್ರಿಗೆ ಸಿಗರೇಟ್ ತುಂಬ ಸೇರ್ತಿರ್ತಾರೆ. ಅವಾಗ ಡಾಕ್ಟ್ರ್ ಕಡೆಯಿಂದ ರಿಪೋರ್ಟ್ ಬರುತ್ತದೆ, ಯಾರಂದರೆ ಟೀಮ್ ಕೋಚ್ ರಹೀಮ್ ಅವ್ರದ್ದು. ಆ ರಿಪೋರ್ಟಲ್ಲಿ ಲಂಗ್ ಕ್ಯಾನ್ಸರ್ ಅಂತ ಇರುತ್ತೆ, ಅಂದರೆ ತುಂಬ ದಿನ ಬದುಕಲ್ಲ ನೀವು ಸಿಗರೇಟ್ ಬಿಟ್ಬಿಡಿ ಅಂತ ಹೇಳ್ತಾರೆ. ಬಟ್ ಇವ್ರಿಗೇನು ಒಂದು ಆಸೆ ಇರುತ್ತೆ ಅಂದರೆ, ನಾನು ಸಾಯೋದಕ್ಕಿಂತ ಮುಂಚೆ ನಾನು ಇಂಡಿಯಾನ ಒಲಿಂಪಿಕಲ್ಲೇ ಗೆಲ್ಲಿಸ್ಬೇಕು ಅಂತ ಒಂದು ಆಸೆ ಇರುತ್ತೆ. ಇದು ಟೀಮ್ ಮ್ಯಾನೇಜ್ಮೆಂಟ್ಗೆ ಹೇಳ್ಕೊತಾದ್ಮೇಲೆ ಆಯಿತು ಅಂತ ಒಂದು ಚಾನ್ಸ್ ಕೊಡ್ತಾರೆ. ಇವ್ರನ್ನ ಪ್ರಮೋಟ್ ಮಾಡೋಕ್ಕೆ ತುಂಬ ಜರ್ನಲಿಸ್ಟು, ಭಾರತದ ಜರ್ನಲಿಸ್ಟು, ಅನ್ಯ ಭಾರತೀಯ ಜರ್ನಲಿಸ್ಟ್ ಕೂಡ ಇವ್ರನ್ನ ಪ್ರಮೋಟ್ ಮಾಡ್ತಿರ್ತಾರೆ, ತುಂಬ ಅಸಹ್ಯ ಮಾಡ್ತಿರ್ತಾರೆ. ನ್ಯೂಸಲ್ಲಿ ಕೆಟ್ಟದಾಗಿ ಇವ್ರ ಬಗ್ಗೆ ಹೇಳ್ತಿರ್ತಾರೆ, ಇವ್ರು ಸರಿಯಾದ ವ್ಯಕ್ತಿ ಅಲ್ಲ, ಟೀಮ್ ಕೋಚ್ ಅಲ್ಲ ಅಂತ. ಇದನ್ನೆಲ್ಲ ಸಹಿಸ್ಕೊಂಡು ಒಂದು ಟೀಮ್ ಬಿಲ್ಡ್ ಮಾಡ್ತಾರೆ. ಟೀಮ್ ಬಿಲ್ಡ್ ಆದಮೇಲೆ ಫಸ್ಟ್ ಮ್ಯಾಚು ಸೌತ್ ಕೊರಿಯಾ ಜೊತೆ ಇವರು ಸೋಲ್ತಾದ್ಮೇಲೆ ನಿಮ್ಗೆ ಒಂದು ಮ್ಯಾಚ್ ಕೊಟ್ಟಿದ್ದೀವಿ, ನೀವು ಗೆಲ್ಲಕ್ಕಾಗಲಿಲ್ಲ ಏನು ಅಂತ ತುಂಬ ಅಸಹ್ಯ ಮಾಡ್ತಾರೆ. ನೆಕ್ಸ್ಟು ಒಲಿಂಪಿಕ್ ಬರುತ್ತೆ. ಒಲಿಂಪಿಕ್ ಬಂದಮೇಲೆ ಇಂಡಿಯನ್ ಗೋರ್ಮೆಂಟ್ ಏನು ಮಾಡ್ತಾರೆ ಅಂದರೆ, ಫಿನಾನ್ಸ್ ಮಿನಿಸ್ಟ್ರು ಅವರು ಏನು ಹೇಳ್ತಾರೆ ಅಂದರೆ, ಇಲ್ಲ ನಮ್ಮ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸರ್ ನಿಮಗೆ ಯಾವುದೋ ಒಂದು ಕ್ಯಾಬಿನೆಟ್ಟು ಮೀಟಿಂಗು ಅದು ಫಾರಿನ್ ಟೂರ್ಗೆಲ್ಲ ದುಡ್ಡಿರುತ್ತೆ, ಭಾರತದ ಆಟಗಾರರಿಗೆ ಖರ್ಚು ಮಾಡೋಕ್ಕೆ ಏನಕ್ಕೆ ಹಿಂದೆ ನೋಡ್ತಾರೆ, ಆಯಿತು ನಮ್ಮನ್ನು ಏನು ಖರ್ಚು ವೆಚ್ಚ ಏನಿರುತ್ತೆ ಅದನ್ನೆಲ್ಲ ನಾವೇ ನೋಡ್ಕೋತೀವಿ, ಬಟ್ ಸ್ವಲ್ಪ ದುಡ್ಡು ಹೆಲ್ಪ್ ಮಾಡಿ ಅಂತ ಭಾರತದ ಫೈನಾನ್ಸ್ ಮಿನಿಸ್ಟರ್ ಮೊರಾರ್ಜಿ ದೇಸಾಯಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ. ಅವ್ರು ಅಪ್ರೂವಲ್ ಮಾಡ್ತಾರೆ. ಬಟ್ ಈ ಒಂದು ಚಾನ್ಸನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಮೊರಾರ್ಜಿ ದೇಸಾಯಿ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಅವಾಗ, ಅವರು ಇವ್ರಿಗೆ ಅಪ್ರೋಚ್ ಮಾಡ್ತಾರೆ. ಆಯಿತು ಸರ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದು ಮತ್ತೆ ಸೌತ್ ಕೊರಿಯಾಗೆ ಹೋಗ್ತಾರೆ. ಸೌತ್ ಕೊರಿಯಾದಿಂದ ಅಲ್ಲಿಂದ ಫಸ್ಟ್ ಮ್ಯಾಚ್ ಥೈಲ್ಯಾಂಡ್ ಜೊತೆ ಆಗುತ್ತೆ. ಅಲ್ಲಿಂದ ಥೈಲ್ಯಾಂಡ್ ಜೊತೆ ಫಸ್ಟ್ ಮ್ಯಾಚ್ ಗೆಲ್ತಾರೆ. ಅದಾದಮೇಲೆ ಸೆಕೆಂಡ್ ಮ್ಯಾಚಲ್ಲಿ ಒಬ್ಬ ಹುಡುಗ ಏನಾಗ್ತಾನೆ, ಲೆಗ್ ಇಂಜೂರ್ ಆಗುತ್ತೆ. ಲೆಗ್ ಇಂಜೂರ್ ಆದಮೇಲೆ
ನಾವು ನೆಕ್ಸ್ಟ್ ಮ್ಯಾಚ್ ಗೆಲ್ಲಕ್ಕಾಗಲ್ಲ, ಯಾಕಂದರೆ ಗೋಲ್ ಕೀಪರು ತುಂಬ ವೀಕ್ ಆಗಿದ್ದಾನೆ, ಲೆಗ್ ಇಂಜೂರ್ ಆಗಿದೆ ಅಂತ ಎಲ್ರಿಗೂ ಭರವಸೆ ಕಳ್ಕೊಂಡ್ಬಿಡ್ತಾರೆ. ಅದು ಕಳ್ಕೊಂಡ್ಮೇಲೆ ಅಲ್ಲಿಂದ ಅವರು ಅಂತಾರೆ, ಇಲ್ಲ ನಾವು ಗೆಲ್ಲೇಬೇಕು ಹೇಗಾದರೂ ಮಾಡಿ ಈ ಮ್ಯಾಚು ಅಂತ ಅಂತಾರೆ. ಆಮೇಲೆ ಬಂದು ಹೇಳ್ತಾರೆ, ನೋಡಿ ನಾವು ಇಲ್ಲಿಂದ ನಾ ವಾಪಸ್ ಹೋಗ್ಬೇಕಾದ್ರೆ ನಾವು ಕಪ್ಪನ್ನು ತೊಗೊಂಡು ಹೋಗಲೇಬೇಕು, ಒಲಿಂಪಿಕ್ಕಲ್ಲಿ ನಮ್ಮ ಹೆಸರು, ಇಂಡ್ಯಾದಲ್ಲಿ ನಮ್ಮ ಹೆಸರು ಇರಲೇಬೇಕು, ವರ್ಲ್ಡಲ್ಲಿ ನಮ್ಮ ಇಂಡಿಯನ್ ಹೆಸರು ಇರಲೇಬೇಕು ಅಂತ ಇವರು ಮೋಟಿವೇಶನ್ ಮಾಡ್ತಾರೆ ಅವ್ರ ಟೀಮ್ಗೆ. ಅದಾದಮೇಲೆ ಇವರು ಎಲ್ಲರೂ ಒಂದು ಮೋಟಿವೇಶನ್ ಆಗ್ತಾರೆ. ಆಮೇಲೆ ಆ ಟೀಮ್ ಪ್ಲೇಯರ್ಸ್ಗಳಿಗೆ ಕೋಚ್ಗೆ ಲಂಗ್ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಿರಲ್ಲ, ಒಂದಿನ ಗೊತ್ತಾಗುತ್ತೆ. ಟೀಮ್ ಅಂದರೆ ಟೀಮ್ ಕೋಚು ನಮಗಾಗಿ ತುಂಬ ಹಾರ್ಡ್ ವರ್ಕ್, ಡೆಡಿಕೇಶನು, ತುಂಬ ತ್ಯಾಗ ಮಾಡ್ತಿರ್ತಾರೆ, ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ. ತಮ್ಮ ಹೆಲ್ತ್ ಬಗ್ಗೆ ನೋಡ್ಕೊಳ್ಳದೆ ಇಂಡಿಯಾ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ದಾರೆ ಅಂತ ಎಲ್ಲರೂ ಎಮೋಷ್ನಲ್ ಆಗ್ತಾರೆ. ಅದಾದಮೇಲೆ ಇವ್ರಿಗೂ ಎಮೋಷ್ನಲ್ ತೊಗೊಂಡು ಟೀಮ್ ಮ್ಯಾಚ್ ಆಡೋಕ್ಕೆ ಹೋಗ್ತಾರೆ. ಬಟ್ ಏನಂದರೆ ಫಸ್ಟ್ ಮ್ಯಾಚು ಸೋಲ್ತಾರೆ. ಬಟ್ ಏನಂದರೆ ಅದು ಅನ್ಯಾಯದಿಂದ ಅವ್ರು ಗೆದ್ದಿದ್ದಾರೆ ಥೈಲ್ಯಾಂಡ್ದವರು. ಅದಾದಮೇಲೆ ಅವನು ಅಜಯ್ ದೇವಗನ್ ಅಂದರೆ ರಹೀಮ್ ಸರು ಇವ್ರಿಗೆ ಮೋಟಿವೇಶನ್ ಮಾಡ್ತಾರೆ, ನೋಡಿ ಯು ಹ್ಯಾವ್ ಟು ಪೇ, ಅಂದರೆ ನೀವು ಏನು ಸೋತಿದ್ದೀರ ನೀವು ಅದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಬಿ ನೀವು ಪೇ ಮಾಡಲೇಬೇಕು. ನೀವು ಅಂದರೆ ನೀವು ಗೆಲ್ಲಬೇಕು, ನಮ್ಮ ಇಂಡಿಯನ್ ಹೆಸರು ತೊಗೊಳ್ಳೇಬೇಕು. ನಾವು ಯಾರು ಸಿಕಂದರಾಬಾದು, ಕೇರಳ, ಕರ್ನಾಟಕ, ಹೈದರಾಬಾದು ಅಂತ ನೀವು ಅನ್ಬೇಡಿ, ನಾವೆಲ್ಲರೂ ಒಂದೇ, ವಿ ಆರ್ ಇಂಡಿಯನ್ಸ್ ಅಂತ ಅಂದ್ಬಿಟ್ಟು ನಾವು ಗೆಲ್ಲಬೇಕು ಅಂತ ಒಂದು ಮೋಟಿವೇಶನ್ ಮಾಡ್ತಾರೆ. ಅದನ್ನೇ ರಿವೆಂಜ್ ಆಗಿ ತಗೊಂಡು ಪ್ರತಿಯೊಂದು ಮ್ಯಾಚಲ್ಲಿ ತುಂಬ ಇಂಪ್ರೆಸಿವ್ ಆಗಿ ಗೋಲ್ ಮಾಡಿ ಇವ್ರು ಗೆಲ್ತಾರೆ ಇಂಡಿಯಾ. ಅದಾದಮೇಲೆ ವಾಪಸ್ ಇಂಡಿಯಾಗೆ ಬರ್ತಾರೆ ವಿನ್ ಆಗಿ. ಆಮೇಲೆ ರಹೀಮ್ ಸರು 1956 ಕೊರಿಯಾ ಜೊತೆ ಗೆಲ್ತಾರೆ ಒಲಿಂಪಿಕ್ನಲ್ಲಿ. 64 ವರ್ಷ ಆದ ನಂತರ ಗೆದ್ದಿರೋ ಒಂದೇ ಒಲಿಂಪಿಕ್ಸಲ್ಲಿ ಫುಟ್ಬಾಲ್ ಮ್ಯಾಚ್ ಅಂದರೆ ಅದು ಇದೆ. ಅದಾದ ನಂತರ ಇಲ್ಲಿವರೆಗೂ ಒಂದು ಮ್ಯಾಚು ಒಲಿಂಪಿಕ್ಕಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡು ಬಂದೇ ಇಲ್ಲ. ಅದೇ ಫಸ್ಟು, ಅದೇ ಲಾಸ್ಟ್ ಆಗಿದೆ. ಸೊ ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಒಳ್ಳೆಯ ಕಥೆಗಳನ್ನ ಹುಡ್ಕೊಂಡು ಬರ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.